wasn't holding you. I can't see the end. ಕುಂಬಾರಳ್ಳಿ ಕುರುಕ್ಷೇತ್ರ ನಾಟಕ ತಯಾರಿ ನಡೀತಾ ಇದೆ. ಈ ಗ್ಯಾಪಲ್ಲಿ ವಿಜಯ್ ಅವರು ನಮ್ಮನ್ನು ಇಲ್ಲೆಲ್ಲೋ ಕರ್ಕೊಂಬಂದಿದ್ದಾರೆ. ಆ್ಯಕ್ಚುಲಿ ಜಾಗ ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ, ಅವರಿಂದಲೇ ಕೇಳೋಣ. ಸರ್ ಏನಿದು? ಪ್ರವೀಣ್, ಇದು ನಾವು ಚಿಕ್ಕ ವಯಸ್ಸಿನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಿದ್ದ ಜಾಗ. ಅಂದರೆ ಬೆಳಿಗ್ಗೆ ಎದ್ದು ಬಂದರೆ ಇಲ್ಲಿ ಬಾವಿ, ಇದು ನಮ್ಮ ಸಂಬಂಧಿಕರದೇ ಬಾವಿ. ಈ ಬಾವಿಯಲ್ಲಿ ಆಲ್ಮೋಸ್ಟ್ ಒಂದು 4-5 ಗಂಟೆಗಳ ಕಾಲ ಬಾವಿ ಈಜು ಹೊಡಿತಾ ಇದ್ದಿದ್ದು. ಓಕೆ, ಈಜು ಕಲ್ತಿದ್ದ ಜಾಗ. ಮತ್ತು ಇದೇ ಬಾವಿಲಿ ನಾವು ಟೈಮ್ ಪಾಸ್ ಮಾಡ್ತಾ ಇದ್ದಿದ್ದು. ಇಲ್ಲಿ ಈ ಬಾವಿಯಲ್ಲಿ ಈಜಿ ಮುಂದೆ ಹೋದರೆ ಒಂದು ಕಾಡು ಥರ ಇದೆ, ಅಲ್ಲಿ ಹೋಗೋದು, ಅಲ್ಲೆಲ್ಲ ಜೇನು ಕೀಳೋದು, ಜೇನು ಕಿತ್ತು ಜೇನು ತಿನ್ನೋದು. ಇನ್ನು ಸ್ವಲ್ಪ ಆ ಕಡೆ ಹೋದರೆ ರೇಷ್ಮೆ ತೋಟ ಇರೋದು, ರೇಷ್ಮೆ ತೋಟ ಹೋದರೆ ಆ ರೇಷ್ಮೆ ಹಣ್ಣು ಕಿತ್ಕೊಂಡು ತಿನ್ನೋದು. ಆ ಕಡೆಯಿಂದ ಬಂದರೆ ಸಣ್ಣ ಪುಟ್ಟ ಈ ದುನಿಯಲ್ಲಿ ಹೇಳ್ತೀನಲ್ಲ, ಈ ಆ ಪಕ್ಷಿ ಈ ಪಕ್ಷಿ ಇವೆಲ್ಲ ಯಾವುದೂ ಬಿಡ್ತಾ ಇರಲಿಲ್ಲ. ಓಕೆ. ಸೊ ಹಿಂಗೆ ಬೆಳೆದಂಥ ಜಾಗ ಇದು. ಇಡೀ ನಮ್ಮ ಚಿಕ್ಕ ವಯಸ್ಸಿನ ಎಲ್ಲ ಆಟಗಳನ್ನು ಇಲ್ಲೇ ಆಡಿದ್ದೀವಿ. ಇದನ್ನು ನಾವೆಲ್ಲ ನಮ್ಮ ಅಣ್ಣ ತಮ್ಮಂದರು ಈಗೆಲ್ಲ ದೊಡ್ಡೋರು ಆಗಿಬಿಟ್ಟಿದ್ದಾರೆ. ನಮ್ಗೆ ಈ ಜಾಗ ತುಂಬ ಫೇವ್ರೇಟು. ಇದು ನಿಮ್ಮ ತಂದೆ ಊರಾ? ಇದು ನಮ್ಮ ತಂದೆ ಊರಿದು. ನಮ್ಮ ತಂದೆ ಊರು. ಅಲ್ಲಿ ಸ್ಕೂಲು ಕಾಲೇಜು ಎಲ್ಲ ಓದಿದ್ದು? ನಾನು ಹೈಸ್ಕೂಲ್ ಓದಿದ್ದು ಆನೇಕಲ್ಲಲ್ಲಿ. ಹೈಸ್ಕೂಲ್ವರೆಗೂ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿದ್ದಾಗ್ಲೂ ನಮಗೆ ಏನು ಮಾಡೋರು, ಬೆಂಗಳೂರು ಸಿಟಿ ಅವಾಗ ನನಗೆ ಗೊತ್ತಿರೋಂಗೆ ಕಲಾಸಿಪಾಳ್ಯದ ಸುತ್ತಮುತ್ತಲ ಜಾಗ ಬ್ಯಾಂಗ್ಳೂರು ಥರ ಇತ್ತು ನಮಗದು. ಸೊ ನಮ್ಗೆ ಈ ಬಸ್ಸು ಬಂದರೆ ಲಾಲ್ಬಾಗ್ ಬಂದು ನಿಲ್ಲೋದು. ಲಾಲ್ಬಾಗ್ ಪಕ್ಕದಲ್ಲೇ ಮಾವಳ್ಳಿ ಅಂತಿದೆ, ಅಲ್ಲಿ ನಾನು ಹುಟ್ಟಿದ್ದು. ಸರಿ, ಆ ಹುಟ್ಟಿ ಅಲ್ಲಿ ಬೆಳೀತಾ ಇದ್ದಿದ್ದು ಅದೇ ಬಸ್ ರೂಟ್ ನಮಗೆ. ಅಲ್ಲೇ ಬಸ್ ಹತ್ರ ಬಂದು ಇಲ್ಲಿ ಇಳಿತಾ ಇದ್ವಿ. ನಮಗೆ ಬೇರೆ ಎಂಟರ್ಟೈನ್ಮೆಂಟು ಅಂದರೆ ಹಳ್ಳಿಗೆ ಬರೋದು. ಸೊ ಹಂಗಾಗಿ ಹಳ್ಳಿ ಒಡನಾಟ ಜಾಸ್ತಿ ನಮ್ಮದು. ಅದಾದಮೇಲೆ ಮಿಡ್ಲ್ ಸ್ಕೂಲ್ವರೆಗೂ ಅಲ್ಲಿ ಓದಿದೆ. ಹೈಸ್ಕೂಲ್ಗೆ ನಾನು ಸರಿಗೆ ಓದ್ತಾ ಇಲ್ಲ ಅಂಥೇಳಿ ನಮ್ಮ ತಂದೆ ಸ್ನೇಹಿತರೆ ಒಬ್ಬರು ವೆಂಕಟೇಶ್ ರೆಡ್ಡಿ ಅಂತ ಹೇಳಿ ಅವ್ರ ಪ್ರಿನ್ಸಿಪಾಲ್ರಿದ್ರು, ವಿಧಾತ ಹೈಸ್ಕೂಲ್ ಅಂತ. ಅಲ್ಲಿಗೆ ಹಾಸ್ಟೆಲ್ಗೆ ಹಾಕ್ಬಿಟ್ರು. ಅಲ್ಲಿ ಹೈಸ್ಕೂಲ್ ಅಲ್ಲೇ ಓದಿದ್ದು ನಾನು. ಹೈಸ್ಕೂಲ್ ಓದಿ ಕಂಪ್ಲೀಟ್ ಅಷ್ಟೊತ್ತಿಗೆ ನಾನು ಇಡೀ 10th ಬರೋ ಅಷ್ಟೊತ್ತಿಗೆ ನಾನು ಕಂಪ್ಲೀಟ್ ಬಾಲ್ಯನ ಇಲ್ಲೇ ಕಳೆದಿದ್ದೀನಿ. ಜಾಸ್ತಿ ಇಲ್ಲಿ ಕಳೆದಿದ್ದೀನಿ ಈ ಹಳ್ಳಿಲಿ. ಈಜೆಲ್ಲ ಇಲ್ಲೇ ಕಲ್ತಿದ್ದ? ಹೌದು, ಇಲ್ಲೇ ಈಜು ಕಲ್ತಿದ್ದು ನಾವು. ಈ ಆ್ಯಕ್ಚುಲಿ ಪಕ್ಕಾ ಹಳ್ಳಿ ಮಕ್ಕಳೇ ನಾವು. ಅಲ್ಲ, ಪಕ್ಕದಲ್ಲಿ ಕಾಡು? ಹೌದು, ಪಕ್ಕದಲ್ಲಿ ಕಾಡು, ಊರು, ಎಲ್ಲ ರೈತರ ಮನೆ ಕುಟುಂಬ. ಅಲ್ಲ, ನಿಮ್ಮಪ್ಪ ತುಂಬಾ ಸ್ಟ್ರಿಕ್ಟ್ ಅಂತ ಕೇಳ್ಪಟ್ಟಿದ್ದೆ. ಈಜೆಲ್ಲ ಕಲಿಯೋದಕ್ಕೆಲ್ಲ ಬಿಟ್ಟಿದ್ರ? ಅಲ್ಲ, ನಮ್ಮಪ್ಪ ಬೆಂಗಳೂರಲ್ಲಿರೋರು. ಇಲ್ಲಿ ನಮ್ಮ ಅಣ್ಣ ತಮ್ಮಂದ್ರು ನಾವೆಲ್ಲ ಇರ್ತಾ ಇದ್ವಲ್ಲ, ಅವ್ರು ಕರ್ಕೊಂಬಂದು ಅವಾಗೆಲ್ಲ ಸಾರೆ ದಿಂಡೆಲ್ಲ ಕಟ್ತಾ ಇದ್ದಿದ್ದ. ಕತಾಳಿ ಮರ ಕಟ್ಬಿಟ್ಟು ಸೊಂಟಕ್ಕೆ ಉಡ್ದಾರಕ್ಕೆ ಹಾಕಿ ನೀರಲ್ಲಿ ಬಿಟ್ಬಿಡೋರು. ಸೊ ಅದರಲ್ಲೇ ಈಜು ಹೊಡಿತಾ ಇದ್ವಿ. ಅಂದ್ರೆ ಈಜು ಕಲ್ತಿದ್ದಿಲ್ಲೇ? ಈಜು ಕಲ್ತಿದ್ದಲ್ಲ ಇಲ್ಲೇ ನಾವು. ಅವಾಗ್ಲಿಂದಾನೆ ಒಂದು ಸ್ವಲ್ಪ ಅಡ್ವೆಂಚರಸ್ ಲೈಫ್ ಲೈಫ್. ಹೌದು, ಆ ಥರದ್ದು. ನಮ್ಮಲ್ಲಿ ಯಾರೋ ಒಬ್ಬ ಮರ ಎಕ್ಕೋ ಸ್ಪೆಷಲಿಸ್ಟ್ ಇರೋನು, ಅವನು ಹೋಗಿ ಮರ ಹತ್ತಿ ಜೇನೆಲ್ಲ ಕಿತ್ಕೊಂಡ್ಬರೋನು. ಇನ್ನೊಬ್ಬ ಇನ್ಯಾವುದೋ ತೋಟದಲ್ಲಿ ನುಗ್ಗೋ ಸ್ಪೆಷಲಿಸ್ಟ್ ಇರೋನು, ಅವನ್ನೆಲ್ಲ ಹೋಗಿ ಟೊಮಾಟೊ ಕಿತ್ಕೊಂಡ್ಬಂದ್ಬಿಡೋನು. ಇಲ್ಲೆಲ್ಲೋ ಕೆರೆ ಇರೋದು, ಆ ಕೆರೆಯಲ್ಲಿ ಹೊಡೆದ್ರೆ ಒಂದಿಷ್ಟು ಮೀನು ಸಿಕ್ಕೋದು. ಆ ಮೀನು ಹಿಡಿತಾ ಇದ್ವಿ. ಆ ಮೀನು ಹಿಡಿದು ಸುಟ್ಕೊಂಡು ತಿಂದ್ಬಿಡ್ತಾ ಇದ್ವಿ. ಆಮೇಲೆ ಆ ಕಡೆ ಹೋದರೆ ಏಡಿಕಾಯಿ ಸಿಗೋದು, ಬಕ್ಕೇಲ್ಕಾಯಿ ಹಾಕಿ ಏಡಿಕಾಯಿ ಹಿಡಿತಾ ಇದ್ವಿ. ಸೊ ಅಲ್ಲಿಗೆ ಮನೆ ಊಟ ಅಂತೂ ರಾತ್ರಿಗೇನೆ, ಬೆಳಿಗ್ಗೆ ಎದ್ದು ಹೊರಟ್ರೆ ಅದೊಂಥರ ಲೈಫ್ ಅದು. ಇವತ್ತು ಇಷ್ಟು ಹೊರಟಾಗಿ ತಾಕತ್ತಾಗಿದ್ದೀವಿ ಅಂದರೆ ಅವತ್ತು ನಾವು ತಿಂದಿರೋ ಹಳ್ಳಿ ಊಟಗಳೇ. ನಾಟಿ ಊಟ, ಆಯುರ್ವೇದ ಇದ್ದಂಗೆ ಅದು. ಸೊ ಆ ಉಂಬುತನ, ಹೊರಟತನ ಎಲ್ಲ ಇಲ್ಲಿಂದಾನೆ ಬಂದಿದ್ದು ನಮ್ಗೆ. ಇನ್ನೊಂದು ವಿಷಯ ಅಂದರೆ ದನ ಕಾಯೋನು. ಹೌದು, ದನ ಕಾಯ. ಇಲ್ಲಿ ದನ ಕಾದಿದ್ರಾ ನೀವು? ದನ ಕಾದಿದ್ದೀವಿ, ಕುರಿ ಕಾದಿದ್ದೀವಿ, ಎಲ್ಲ ಕಾದಿದ್ದೀವಿ ಇಲ್ಲಿ ನಾವು, ಯಾವುದು ಬಿಟ್ಟಿಲ್ಲ. ಇಲ್ಲಿ ಎಸ್ಪೆಷಲಿ ಈ ಹಬ್ಬಗಳು ಬಂದಾಗ ಮತ್ತು ನೀವು ಊರಿಗೆ ಬರೋದು, ಮದುವೆಗಳಾದಾಗ ಬರೋದು. ಹೌದು, ಅದು ಒಂಥರ ಮಜಾ ಬಿಡಿ ಅದು. ಆವಾಗ ಒಂದು ಊರಲ್ಲಿ ಒಂದು ಮನೆ ಮದುವೆ ಅಂತಂದರೆ ಅದು ಇಡೀ ಊರಿಗೆ ಹಬ್ಬ ಆಗಿರೋದು. ಯಾಕೆಂದರೆ ಇಲ್ಲಿ ಹಳ್ಳಿಯಲ್ಲಿ ನಮಗೆ ಭೇದ ಭಾವ ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ಒಂದು ಮನೇಲಿ ಇವತ್ತು ಮದುವೆ ಅಂತಂದರೆ ಇಡೀ ಊರು ಜನ ಸೇರ್ತಿದ್ವಿ. ಅದೊಂದು 2 ದಿವಸದಿಂದ ಪ್ರಿಪ್ರೇಷನ್ ಇರೋದು, ಆ ಚಪ್ರ ಹಾಕೋದು, ಆವತ್ತು ಅಲ್ಲಿ ಮದುವೆ ಇರೋದು ಎಲ್ಲ ಅಲ್ಲೇ ಇರ್ತಿದ್ವಿ ನಾವು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ. ನೀವು ಆವಾಗಲೇ ಅಬ್ಸರ್ವ್ ಮಾಡಿದೆ, ನೀವು ಇಲ್ಲಿ ಬಂದ ತಕ್ಷಣ ಯಾರೋ ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ನಿಮ್ಮ ಭಾಷೆನೇ ಚೇಂಜ್ ಆಗೋಯ್ತಾರೆ ರಪ್ಪ ಅಂತ. ಹೌದು, ನಮ್ಮದು ಓದ್ತದೆ ಬರ್ತದೆ, ಇವನ್ಕ ಎಲ್ಕೋತಾ ಇದೆಯಾ, ಬತ್ತೀಯಾ, ಆಮೇಲೆ ಅವನೇನು ಮಾಡ್ತಾವನೆ ಅಂತಲೇ ನಾವು ಮಾತಾಡೋದು. ನಾವು ಇಲ್ಲಿ ಬಂದರೆ ನನಗೆ ಅದೇ ಭಾಷೆ ಇಷ್ಟ. ಅದೇ ಭಾಷೆಗೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಬಂದ್ಬಿಡ್ತದೆ. ಎಲ್ಲೋಗ ನಿಮ್ಮಪ್ಪನು ಮನೆಗವನ ಅಂತ ಕೇಳ್ತೀವಿ. ಅಲ್ಲ, ನಾನು ಜಂಗ್ಲಿ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಏನು ಜಂಗ್ಲಿ ಥರ ಮಾತಾಡ್ತಾರಲ್ಲ ಇಲ್ಲಿ ಬಂದ್ಬಿಟ್ಟು ಅಂತ. ಹೌದು, ಮಟ್ಟಿಗಳು ಸಾರ್ ಅಂತ. ಅದು ನಮ್ಮದೇ ಭಾಷೆ ಆ್ಯಕ್ಚುಲಿ. ನಾನೇ ಮಾತಾಡಿದ್ದ ಭಾಷೆನ. ಅದೊಂದು ನನಗೊಂದು ಹೆಮ್ಮೆ ಇದೆ, ನಮ್ಮ ಭಾಷೆ ನಾನೇ ಫಸ್ಟು ಮಾತಾಡಿರೋದು ಅಂತ. ಈಗಲೂ ನಾವೆಲ್ಲ ಸೇರಿದ್ರೆ ನಮ್ಮ ಭಾಷೆನೇ ಮಾತಾಡ್ತೀವಿ.
ಯೂಶಲಿ ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಅಲ್ಲಿ ಬೇರೆ ಥರ. ಹೌದು, ಬೆಂಗಳೂರಿದ್ದಾಗ ಅಲ್ಲಿನ ಭಾಷೆ, ಇಲ್ಲಿದ್ದಾಗ ಪಕ್ಕ ಹಳ್ಳಿ ಭಾಷೆ ಮಾತಾಡ್ತೀವಿ. ನನಗೆ ಆ ಭಾಷೆ ತುಂಬ ಇಷ್ಟ. ಇಲ್ಲಿ ಸ್ನೇಹಿತರು ಅವಾಗ ಬಾಲ್ಯದಲ್ಲಿ ಬಾಲ್ಯದಲ್ಲಿ ಎಲ್ಲ ಅದೇ ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರೇ, ಈ ಊರಲ್ಲಿರೋರು ನಾವೆಲ್ಲರೂ ಎಲ್ಲ ಸಂಬಂಧಿಕರೇ. ನಾವು ಒಂದು 15-20 ಜನ ಸೇರ್ತಿದ್ವಿ, ಎಲ್ಲ ಚಿಕ್ಕವರೇ. ಆಗ ಎಲ್ಲ ಇವತ್ತು ಅವನು ದೊಡ್ಡವನಾಗ್ಬಿಟ್ಟು ಇವನು ಅಣ್ಣನ ಮಗ, ಇವನು ಎಲ್ಲ ಒಟ್ಟಿಗೆ ಬೆಳೆದವ್ರು ನಾವು. ಒಟ್ಟಿಗೆ ಬೆಳೆದವರು. ಅಲ್ಲ, ಇಲ್ಲಿ ಒಂದಷ್ಟು ಇನ್ಸಿಡೆಂಟ್ಗಳು ಇಲ್ಲಿ ಬಂದಾಗ ಆಗಿರೋಂಥದ್ದು. ನೀವು ಆ್ಯಕ್ಚುಲಿ ನಿಮ್ಮ ಮನೆಯವರು ಯಾರೋ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ತರಲೆ ಅಂತ. ಇವಾಗ ನೀವು ಹೌದೌದೌದು, ತರಲೆ ಅನ್ನೋಕ್ಕಿಂತ ಹೆಚ್ಚಾಗಿ ತೀಟೆ ಒಂದು ಕಡೆ ಇರ್ತಾ ಇರಲಿಲ್ಲ. ಆಮೇಲೆ ಮೊಂಡು ಧೈರ್ಯ, ಅದು ನಮ್ಗೆ ಕಾಪಾಡಿದ್ದೆ. ನಮ್ಮಲ್ಲಿದ್ದದ್ದು ಧೈರ್ಯ, ಹೊರಟುತನ. ಆಮೇಲೆ ಇವತ್ತು ಯಾಕೆಂದರೆ ಉದಾಹರಣೆಗೆ ನಾನು ಮಾಡಿರೋ ಸ್ಟಂಟ್ಸು ಇವತ್ತಿಗೆ ಐ ಥಿಂಕ್ ನನಗೆ ಇನ್ನೂ ಒಂದು 5-6 ವರ್ಷ ಗೊತ್ತಿಲ್ಲ, 5-6 ವರ್ಷದವರೆಗೂ ಯಾರೂ ಮಾಡೋಕ್ಕಾಗಲ್ಲ. ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ನಾನು ಮಾಡಿರೋ ಸ್ಟಂಟ್ಗಳೆಲ್ಲನೂ ಯಾರು ಬೇಕಾದರೂ ಮಾಡ್ಬೋದು. ಇನ್ನು 5-6 ವರ್ಷ ನನಗೆ ಗೊತ್ತಿರಂಗೆ ಯಾರು ಮಾಡೋಕ್ಕೆ, ಹೊಸ ಜನ್ರೇಷನ್ ಬಂದು ಶುರು ಮಾಡಬೇಕು. ಅಷ್ಟು ಮಾಡೋಕ್ಕೂ ಎಲ್ಲ ಇಡೀ ಫುಲ್ ಬಾಡಿ ಡ್ಯಾಮೇಜ್ ಆಗಿದೆ. ಇಷ್ಟು ಡ್ಯಾಮೇಜನ್ನು ತಡಿಬೇಕಾದ್ರೆ ಇಲ್ಲಿ ನಾವು ಆಡಿದ್ದ ಹೊರಟ ಆಟಗಳು, ಬಿದ್ದು ಎದ್ದು ಗಾಯ ಮಾಡಿಕೊಂಡು ಮಳೆ ಚಳಿ ಗಾಳಿ ಅಲ್ದಿರ ಓಡಾಡೋದು, ಯಾವಾಗ ಅದು ನಮಗೇನಾಗೋಯ್ತು, ಬಾಡಿ ಸೀಸನ್ ಆಗೋಯ್ತು. ಸೊ ಹಂಗಾಗಿ ನಮ್ಗದು ಹೆಲ್ಪ್ಫುಲ್ ಆಯಿತು. ಇಲ್ಲೆಲ್ಲೋ ಒಂದು ಹಳ್ಳಿ, ಬೆಂಗಳೂರು ಪಕ್ಕ ಆನೇಕಲ್ ಹತ್ರ ಒಂದು ಹಳ್ಳಿ, ಅಲ್ಲೆಲ್ಲೋ ಬೆಂಗಳೂರಲ್ಲಿ ಅಪ್ಪ ಅಮ್ಮ ಅಲ್ಲಿನ ವಾತಾವರಣ ನೋಡಿದ್ರ, ಇಲ್ಲಿನ ವಾತಾವರಣ ನೋಡಿದ್ರ, ಇದ್ರ ಜೊತೆಗೆ ಈ ಸಿನಿಮಾ, ಈ ಸ್ಟಂಟ್ಸು, ಈ ಆಸೆ ಹುಟ್ಟಿದ್ದು ಯಾವಾಗ ನಿಮಗೆ? ನನಗೆ ಅದೇ ನನಗೆ ಗೊತ್ತಿರೋಂಗೆ ಸಿನಿಮಾ ಅನ್ನೋದು ಹಣೆ ಬರದಲ್ಲಿ ಬರ್ದಿರುತ್ತೆ. ಅದನ್ನು ನಾವು ತುಂಬ ಹಾರ್ಡ್ ವರ್ಕ್ ಮಾಡಿ ಪಡ್ಕೋಬೇಕಾಗತ್ತೆ. ಯಾವುದೇ ಫೀಲ್ಡ್ ಆಗಲಿ, ಇವತ್ತು ನಾನು ದೊಡ್ಡ ಮಟ್ಟಕ್ಕೆ ಅಚೀವ್ ಮಾಡ್ತೀನಿ ಅನ್ನೋದಾದರೆ ತುಂಬ ಹಾರ್ಡ್ ವರ್ಕ್ನ ಮಾಡಲೇಬೇಕು. ನಮಗೆ ಆಗ್ಲಿಂದಲೂ ನಮ್ಮವರೆಲ್ಲ ಈ ನಾಟಕಗಳು ಮಾಡ್ತಾ ಕಲೆ ಮೇಲೆ ತುಂಬ ಒಲವಿರೋದ್ರಿಂದ ಅದು ನನ್ನನ್ನೊಬ್ಬನ್ನ ತೆಗೆದು ಆಚೆ ಕಡೆಗೆ ಆಗ್ತು. ಅದು ನಮಗೆ ಹೆಲ್ಪ್ಫುಲ್ ಆಯಿತು. ಅದೇ ನನ್ನ ಕೈ ಹಿಡಿದು ಕರ್ಕೊಂಡೋಗಿದ್ದು. ಅಲ್ಲ, ಈ ಊರಿಗೆ ಬರ್ತಾ ಇದ್ದಾಗ, ರಜೆಗಳಿದ್ದಾಗ ಪಿಕ್ಚರ್ ನೋಡೋಕೆ ಹೋಗೋದು ಅದೆಲ್ಲ ಮಾಡಿದ್ವಿ ನಾವು. ಅಂದರೆ ನೈಟ್ ಶೋ ಹೋಗ್ತಿದ್ವಿ, ಇಲ್ಲಿ ಕದ್ದು ಆನೇಕಲ್ಗೆ ಹೋಗ್ತಿದ್ವಿ. ಟೆಂಟ್ಗಳಿರೋದು ನಮ್ಮ, ಅಂದರೆ ನಮ್ಮ ದೊಡ್ಡಮ್ಮ ಅವ್ರು ಯಾರಿಗೂ ಗೊತ್ತಾಗ್ದಿರಂಗೆ ನಾನು ನಮ್ಮ ಅಣ್ಣದಿರೋ ಎಲ್ಲ ಸೇರಿಕೊಂಡು ಕದ್ದು ಮುಚ್ಚಿ ಹೋಗಿ ಪಿಕ್ಚರ್ ನೋಡ್ಕೊಂಬಂದ್ಬಿಡ್ತಾ ಇದ್ವಿ. ಸೊ ಅದೇ ಒಂಥರ ಮಜಾ. ಕತ್ಲಲ್ಲೇ ನಡ್ಕೊಂಡೋಗಿ ಕತ್ಲಲ್ಲೇ ನಡ್ಕೊಂಬರೋದು. ಇಲ್ಲಿಂದ 5-6 ಕಿಲೋಮೀಟ್ರ್ ಹೋಗಿ 5-6 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಬರೋದೇ ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಎಂಜಾಯ್ ಮಾಡಿದ್ವಿ. ನಡ್ಕೊಂಡೇ ಹೋಗ್ತಿದ್ರು? ಹೌದೌದು, ನಡ್ಕೊಂಡೇ ಹೋಗ್ತಿದ್ವಿ. ಈ ಪಿಕ್ಚರ್ ನೋಡಿದ್ರೆ ಮನೆಯಲ್ಲಿ ಹೊಡಿಯೋದು ಅದೆಲ್ಲ ಬೇಜಾನು. ಟಿಕೆಟ್ಗೆಲ್ಲ ಕಾಸು ರೆಡಿ ಮಾಡ್ತಾ ಇದ್ವಿ. ಹಿಂಗೆ ಯಾರೋ ಒಂದಿಬ್ರು ಡಬ್ಬು ಕೈ ಹಾಕೋರು, ಒಂದಿಬ್ಬರ ಹತ್ರ ಇರೋದು, ಇನ್ಯಾರೋ ಅವ್ರ ಅಪ್ಪನ ಜೋಬಲ್ಲಿ ಕೈ ಹಾಕಿರೋರು, ಎಲ್ಲ ಸೇರಿ ಒಟ್ಟಿಗೆ ಮಾಡಿಕೊಂಡು ಹೋಗಿ ಬರೋದು. ನೀವು ತುಂಬ ಈ ಸಿನಿಮಾ ನೋಡಲೇಬೇಕು ಅಂತ ಹಠ ಮಾಡಿಕೊಂಡು ಅಥವಾ ಆ ಕ್ರೇಜಲ್ಲಿ ಹೋಗಿದ್ದು ಪಿಕ್ಚರ್? ಅದು ನಮಗೆ ಸುಮಾರು ವರ್ಷ ಆದಮೇಲೆ ಬಂತು. ನಮಗೇನು ನಾನು ಸ್ಪೆಷಲಿ ನನಗೇನು ಹುಚ್ಚು ಅಂದರೆ ಸಿನಿಮಾ ನೋಡೋದು ಅಷ್ಟೇ. ಯಾವ ಲ್ಯಾಂಗ್ವೇಜು ಅಂತ ಇಲ್ಲ, ಎಲ್ಲ ಲ್ಯಾಂಗ್ವೇಜು ಸಿನಿಮಾಗಳನ್ನ ನೋಡೋಕ್ಕೆ ಇಷ್ಟಪಡ್ತಿದ್ದೆ. ಅದರಲ್ಲಿ ನನಗೆ ರಜನಿಕಾಂತ್ ಅವ್ರು ತುಂಬ ಇಷ್ಟ. ಅವರು ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದೆ, ತುಂಬ ನೋಡೋಕ್ಕೆ ಶುರು ಮಾಡಿದೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅದು ತುಂಬ ನಾನು ಅವ್ರ ಕಂಡ್ರೆ ಸಖತ್ತು ಇಷ್ಟಪಡ್ತೀನಿ ಅವ್ರನ್ನ. ಅವ್ರ ಸಿನಿಮಾಗಳನ್ನ ತುಂಬ ನೋಡಿ 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 ಈ ಮನುಷ್ಯ ಏನೋ ವ್ಯತ್ಯಾಸ ಇದ್ದಾರಲ್ವಾ ಅಂತ. ಹಂಗಾಗಿ ತಮಿಳ್ ಕಲಿತು. ನಮಗೆ ತಮಿಳ್ ತುಂಬ ಹತ್ರ ಇಲ್ಲಿಂದ, ಈ ಪಕ್ಕದ ಬಾರ್ಡ್ರೇ ತಮಿಳ್ನಾಡು ಬಾರ್ಡ್ರು. ಸೊ నాకు ತಮಿಳ್ ತುಂಬ ಚೆನ್ನಾಗಿ ಬರ್ತಿತ್ತು. ಅವ್ರ ಸಿನಿಮಾಗಳು ನೋಡ್ತಿದ್ದೆ ಜಾಸ್ತಿ. ತೆಲುಗಲ್ಲಿ ಬಂದರೆ ಚಿರಂಜೀವಿ ಅವ್ರ ಸಿನಿಮಾ ನೋಡ್ತಿದ್ದೆ. ಇಲ್ಲಿ ನಾನು ಬೆಳೆಯೋಷ್ಟೊತ್ತಿಗೆ ಅಣ್ಣವ್ರ ಸಿನಿಮಾಗಳು ಹಾಲು ಜೇನು, ಪುನೀತ್ ಅವ್ರು ಮಾಡಿದ ಭಾಗ್ಯವಂತ, ಅದು ನನ್ನ ಏಜ್ಗೆ ಸಿಗ್ತಾ ಇತ್ತು. ಅಂದರೆ ನನಗೆ ಆ ಪ್ರಜ್ಞೆ ಬಂದು ನಾನು ನೋಡಬೇಕು ಅನ್ನೋಷ್ಟರಲ್ಲಿ. ಆ ಬೆಂಗಳೂರಲ್ಲಿ ನೋಡಿದ್ದೆ ಭಾಗ್ಯವಂತ, ಹಾಲು ಜೇನು ನೋಡಿದ್ದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೋಡಿದ್ದೆ. ಈ ಕಡೆ ಬಂದರೆ ರಜನಿಕಾಂತ್ ಅವ್ರ ಸಿನಿಮಾಗಳು ನೋಡಿದ್ದೆ. ಆ ಕಡೆ ಚಿರಂಜೀವಿ ಅವ್ರದ್ದು ಬಿಲ್ಲಾರಂಗ, ಆ ಥರದ್ದು ಗರಾನ ಮಗುಡು, ಈ ಥರ ಸಿನಿಮಾಗಳು ನೋಡಿದ್ ಬೆಳೆದವರು. ಓಕೆ. ಈ ಅದೇ ಸಿನಿಮಾಗಳು ಅಂತ ಬಂದಾಗ ಈ ಥರದ್ದು ಇನ್ನೊಂದು ವಿಷಯ ನನಗೆ ಭಾಳ ನೆನಪಾಗಿದೆ. ನಿಮ್ಮ ಊರು ಒಳಗಡೆ ಬಂತಿದ್ದಂಗೆ ನಿಮ್ಮ ಮನೆ ಹತ್ರ ಒಂದು ಆಂಟೆನಾ ನೋಡಿದೆ. ಹೌದು, ಆಂಟೆನಾ. ನಿಮ್ಮಲ್ಲಿ ಟಿವಿ ಇತ್ತಾಗ ನೀವು ಹೆಂಗೆ ನಿಮ್ಮ ಮನೇಲಿ ಇತ್ತ? ಆಮೇಲೆ ಬಂದಿದ್ದಲ್ಲ, ನಮ್ಮ ಮನೇಲಿ ಇಲ್ಲ. ಎಷ್ಟೋ ವರ್ಷ ಆದಮೇಲೆ ಟಿವಿಗಳು ಬಂತು. ನಮ್ಮೂರಲ್ಲಿ ಒಂದೇ ಒಂದು ಟಿವಿ ಇತ್ತು. ಯಾರ ಮನೇಲಿ ಇತ್ತಪ್ಪ? ಫಸ್ಟು ಚೇರ್ಮನ್ರ ಮನೆಗ. ನಮ್ಮೂರು ಚೇರ್ಮನ್ರ ಮನೇಲಿ ಒಂದು ಟಿವಿ ಬಂತು. ಪಾಪ ಅದನ್ನ ನೋಡೋಕ್ಕೆ ಮನೆ ಮುಂದೆ ಕುಣ್ಸಕ್ಕೆ ಬಿಡ್ತಾಯಿದ್ರು. ಆ ಆಂಟೆನಾ ನೋಡಿದ್ರೆ ಅದು ನೆನಪು ಬರುತ್ತೆ. ಭಾನುವಾರ ದಿನ ಸಿನಿಮಾ ಬರೋದು, ರೀಜನಲ್ ಲ್ಯಾಂಗ್ವೇಜ್ ಯಾವುದೋ ಒಂದು ಹಾಕೋರು, ಕೂತ್ಕೊಂಡು ಸುಮ್ಮನೆ ನೋಡೋದಷ್ಟೇ ಎಲ್ಲರೂ. ಅದನ್ನು ನೋಡ್ತಾ ಇದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಫಸ್ಟು. ಸೊ ಅಂದರೆ ನೀವು ಬೆಂಗಳೂರಿಂದ ಬಂದರೆ ರಜೆಗೆ ಬಂದಾಗ ಅವ್ರ ಮನೆ ಕರ್ಕೊಂಡು ಹೋಗ್ತಿದ್ದೆ ಸಿನಿಮಾ ನೋಡೋಕ್ಕೆ? ಹೌದೌದು, ನೋಡ್ತಿದ್ವಿ ಎಲ್ಲ. ಸಿನಿಮಾ ಒಂದು, ಇನ್ನೊಂದು ಹೆಚ್ಚಿಗೆ ಆಟ. ಆಮೇಲೆ ಸಿನಿಮಾಗಳು ಅಂದಾಗ
ನಮಗೆ ಅದೇನೋ ಬೇರೆ ಏನೋ ಗೊತ್ತಿಲ್ಲ, ಬಹುಶಃ ಇವತ್ತಿದು ಏನೋ ವಾರ್ಮಪ್ ಅನಿಸುತ್ತೆ. ಅದು ಬರೀ ಸಿನಿಮಾಗಳು ನೋಡೋದು, ಸಿನಿಮಾಗಳ ಬಗ್ಗೆ ಯೋಚನೆ ಮಾಡೋದು, ಅವ್ನು ಹಿಂಗೆ ಮಾಡ್ತಿದ್ದ ಇವ್ನು ಹಿಂಗೆ ಮಾಡ್ತಿದ್ದ ಅಂದ್ಕೊಳ್ಳೋದು, ಇದೇ ಬೆಳ್ಕೊಂಬಂದು. ಅಲ್ಲ ಈಗ ಈ ಚೈಲ್ಡ್ಹುಡ್ಡಲ್ಲಿ ಎಸ್ಪೆಷಲಿ 80s ಆ ಮಾಡೆಲ್ ಹುಡುಗರಿಗೆ ಸೊ ಇದಕ್ಕೆ ಈ ಹಳೆ ಕೇಡಿಗಳು ಪಿಕ್ಚರಲ್ಲಿ ಕೇಡಿಗಳು ಬರ್ತಾರೆ, ಅವ್ರ ಥರ ಫೈಟ್ ಮಾಡಬೇಕು ಅಂತ ಈ ಹೊಲ ಗದ್ದೆ ಹಸು ಮೇಯ್ಸಕ್ಕೆ ಹೋದಾಗ ಅಥವಾ ಹಳ್ಳಿಲಿದ್ದಾಗ ಫೈಟ್ಗಳು ಮಾಡೋದು ಮಾಡಿದ್ವಿ. ಆ ಥರದ್ದು ನೀವು ಮಾಡಿದ್ದೀರಾ? ಮಾಡಿದ್ವಿ. ಕತ್ತಿ ಫೈಟು ಅಂತ ಮಾಡ್ತಿದ್ವಿ. ಈ ಸಣ್ಣದು ಈ ಥರ ಕಡ್ಡಿಗಳೆಲ್ಲ ತೊಗೊಂಡು ಹಿಂಗೆಲ್ಲ ಟಕ ಅಂತ ಹಿಂಗೆಲ್ಲ ಹೊಡ್ಕೊಂಡು ಆ ಥರದ್ದೆಲ್ಲ ಮಾಡಿದ್ವಿ. ಆಮೇಲೆ ಯಾವುದೋ ಪಿಕ್ಚರ್ ನೋಡ್ಕೊಂಬಂದ್ರೆ ನಾನು ರಜನಿಕಾಂತ್, ನೀನು ಕೇಡಿ ವಿಲನ್ನು, ಟೈಗರ್ ಪ್ರಭಾಕರ್, ಹೌದು, ಎಲ್ಲ ಥರನೂ ಇಮಿಟೇಟ್ ಮಾಡೋದು. ಆಮೇಲೆ ನಮ್ಗೆ ಅದ್ರದ್ದು ಏನು ಅಂತ ಗೊತ್ತಿಲ್ಲ, ಬಟ್ ಅದೆಲ್ಲ ಒಂದು ಎನರ್ಜಿ ಇರೋದು ನಮ್ಮಲ್ಲಿ. ಅದನ್ನೆಲ್ಲ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಕುಂಬಾರಳ್ಳಿಯ ಸಲಗ ಈ ಅವಾಗಲೇ ಹೇಳಿದ್ರಿ ಅಲ್ಲಿ ಕೂತ್ಕೊಂಡು ಇಲ್ಲೊಂದು ಬಾವಿ ಇತ್ತು, ಈಜಾಡ್ತಾ ಇದ್ವಿ ಅಂತ, ಸೀದಾ ಬಾವಿಗೆ ಕರ್ಕೊಂಬಂದಿದ್ದೀರಾ? ಇದೇ ಬಾವಿಲೇ ಈಜು ಕಲ್ತಿದ್ದು. ಈ ಬಾವಿಲೇ ಸುಮಾರು ಅವರ್ಗಳ ಗಟ್ಟಲೆ ಇರ್ತಾ ಇದ್ವಿ ನಾವು. ಇಲ್ಲೇ ನಮ್ಮ ಟೈಮ್ ಪಾಸ್ ಅವಾಗ. ಹಳ್ಳಿ ಆಟಗಳಲ್ಲಿ ಇದು ಒಂದು ಮುಖ್ಯ ಅಲ್ವಾ, ಸ್ವಿಮ್ಮಿಂಗ್ ಮಾಡೋದು. ಸೊ ಹಂಗಾಗಿ ಇಲ್ಲೇ ಸಿಕ್ಕಾಪಟ್ಟೆ ಆಟ ಆಡಿ ಬೆಳೆದಿದ್ದು ನಾವು. ಚೈಲ್ಡ್ಹುಡ್ಡಲ್ಲಿ ಅಷ್ಟೊಂದು ಸ್ಟಂಟ್ಸ್ ಮಾಡ್ತಾಯಿದ್ದೀರಾ ನೀವು? ಅಂದರೆ ನಿಮ್ಮ ಊರಲ್ಲಿ ಅವಾಗಲೇ ಮಾತಾಡ್ತಾ ಯಾರೋ ಹೇಳ್ತಾ ಇದ್ರು, ನಮ್ಮ ಕುಮಾರ ಸುಮ್ಮನೆ ಮಾತಲ್ಲ, ಅವಾಗಲೇ ಭಾರಿ ಧೈರ್ಯ ಅವನಿಗೆ. ಹೌದು, ಅದು ಧೈರ್ಯ ಹಂಗೆ. ಉದಾಹರಣೆಗೆ ಈ ಬಾವಿ ಏನಿದೆ, ಈ ಬಾವಿ ಟಾಪಿಂದ ಜಂಪ್ ಮಾಡಿಬಿಡ್ತಾ ಇದ್ದೆ. ಆಮೇಲೆ ಒಂದು ಮಿಷಿನ್ ಮನೆ ಅಂತ ಇರೋದು, ಒಂದು ಮನೆ. ಆ ಮನೆ ಮೇಲಿಂದ ನಾನು ಒಬ್ಬನೇ ಆರ್ತಿದ್ದೆ ಒಳಗಡೆಗೆ. ಅಂದರೆ ಅದೇನೋ ಸಿಕ್ಕಾಪಟ್ಟೆ ಧೈರ್ಯ ನನಗೆ. ಲೈಕ್ ಅಡ್ವೆಂಚರಸ್ ಆಗಿ ಬದುಕಬೇಕು ಅನ್ನೋ ಆಸೆ. ಅಲ್ಲ ಅವಾಗಲೇ ಡೈವ್ ಹೊಡಿತಾ ಇದ್ರಂತೆ? ಹೌದು, ಅವಾಗಲೇ ಡೈವ್ ಹೊಡಿತಾ ಇದ್ರಂತೆ. ಹೌದು, ಅವಾಗಲೇ ಹೊಡಿತಿದ್ದೆ ನಾನು. ಅವಾಗಲೇ ಹೊಡಿತಿದ್ದೆ. ಮೇಲಿಂದ ಎಲ್ಲ ಬ್ಯಾಕ್ ಫ್ಲಿಪ್ ಹೊಡ್ಬಿಡ್ತಾ ಇದ್ದೆ ಅಲ್ಲಿಂದನೇ ಡೈರೆಕ್ಟಾಗಿ. ಅದೊಂದು ಗೊತ್ತಿಲ್ಲ, ಅದು ಬಹುಶಃ ನಮ್ಮ ಊರ ದೇವರ ಆಶೀರ್ವಾದ, ಆಂಜನೇಯ. ಅದು ನಮಗೆ ತುಂಬ ಇದೆ. ಸರ್, ಈ ಸಲಗ ವಿಚಾರಕ್ಕೆ ಬಂದರೆ ಅದೇ ಇವತ್ತು ನೀವು ಸಿಗ್ತೀರಾ ಅಂತ ಗೊತ್ತಾಗಿ ನಮ್ಮ ಅದೇ ಕೇಳಬೇಕು ಅಂತ ಬಂದ್ವಿ. ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಹೌದು, ಈ ಮೊನ್ನೆ ಅಷ್ಟೇ ರೀಸೆಂಟಾಗಿ ಬಿಟ್ಟಿದ್ದು ಸಾಂಗು ಸಂಜನಾ ಐ ಲವ್ ಯು ಭಾರಿ ದೊಡ್ಡ ಹಿಟ್ ಆಗಿದೆ ಮತ್ತು ವೈರಲ್ ಆಗ್ತಿದೆ. ಮತ್ತು ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮದು ಜಯಮ್ಮನ ಮಗ ಬಾರೆ ಚೆಲುವೆ ನೀನು ಅದು ಮತ್ತು ಈ ಹಾಡು ನೋಡಿದಾಗ ಎಲ್ಲೋ ಒಂದು ಕಡೆ ರಂಗಗೀತೆಗಳು ಅಥವಾ ಜನಪದ ಸೊಗಡು ಆ ಥರದ್ದೇನೋ ತೊಗೊಂಬಂದು ಇಡ್ತೀರಾ ನೀವು ಅಂತ. ಈ ಐಡಿಯಾ ಮತ್ತು ಈ ಹಾಡು ಇಡಬೇಕು ಸಿನಿಮಾದಲ್ಲಿ ಅನ್ನೋದು ಹೇಗೆ ಬಂತು ಮತ್ತು ಹೇಗಿರುತ್ತೆ ಇದು? ಆಲ್ಮೋಸ್ಟ್ ಬೇಸ್ಡ್ ಆನ್ ರಂಗಗೀತೆಗಳವೆಲ್ಲನೂ. ನಾವು ನಿಮ್ಗೆ ಆಮೇಲೆ ಒಂದು ಸರ್ಪ್ರೈಸ್ ತೋರಿಸ್ತೀನಿ. 2 ಸರ್ಪ್ರೈಸ್ ಇದೆ. 2 ಸರ್ಪ್ರೈಸ್. ಒಂದು, ನನ್ನ ಹೈಸ್ಕೂಲ್ ಮಾಸ್ಟರ್ಸ್ ಬರ್ತಾ ಇದ್ದಾರೆ. ಸೂಪರ್. ನಾನು ಬಂದಿದ್ದೀನಿ ಅಂತ ಪ್ರೀತಿಯಿಂದ ನೋಡೋದಕ್ಕೆ. ಇನ್ನೊಂದು, ನಮ್ಮೂರಲ್ಲಿ ಎಲ್ಲರೂ ಸೇರಿ ನಾಟಕ ಮಾಡ್ತಾ ಇದ್ದಾರೆ, ಅದೊಂದು ವಿಶೇಷ. ಅದರಲ್ಲೂ ನಮ್ಮ ಮಾಸ್ಟರ್ ಬರ್ತಾ ಇದ್ದಾರೆ. ಅದೆರಡು ನಿಮಗೆ ಸರ್ಪ್ರೈಸ್ ಇರುತ್ತೆ. ಅದಾದಮೇಲೆ ಲೈಕ್ ಈ ರಂಗಗೀತೆಗಳು ನಾವೇನು ಆಡ್ತಿದ್ವಿ ಅದನ್ನು ಈ ಸಿನಿಮಾಲಿ ನಾವು ಫಸ್ಟ್ ಟ್ರೈ ಮಾಡಿದೆ. ನಾನು ಜಯಮ್ಮನ ಮಗಳು ಟ್ರೈ ಮಾಡಿದೆ. ಸಾಂಗ್ ಸೂಪರ್ ಡೂಪರ್ ಹಿಟ್ ಆಯಿತು. ಈಗ ಅದೇ ಬೇಸ್ಡ್ ಇಟ್ಕೊಂಡು ಈ ಸಂಜನಾ ಐ ಲವ್ ಯು ತುಂಬ ಆಡು ಭಾಷೆಗೆ ಮತ್ತು ಮನೆಯಲ್ಲಿ ನಡೆಯುವಂಥ ಒಂದು ಕತೆ. ಬೆಳಗ್ಗೆ ಎದ್ದು ತಲೆ ಬಾಚಿಸ್ಕೊಂಡು ಒಬ್ರು ಕೈಲಿ ಶೂ ಹಾಕಿಸ್ಕೊಂಡು ಟಿಫನ್ ಬಾಕ್ಸ್ ಎತ್ಕೊಂಡು ಅಮ್ಮ ನಾನು ಬರ್ತೀನಿ ಅಂತ ಹಿಂಗೆ ಓಡೋಗೋದು. ಅದೆಲ್ಲ ಹೋಗ್ಬೇಕಾದ್ರೆ ಫ್ರೆಂಡ್ ಬರೋದು. ಆ ಫ್ರೆಂಡ್ ಬರೋದನ್ನು ನೋಡಿ ಇನ್ಯಾರೋ ಇಬ್ಬರು ಕಾಯ್ತಾ ಇರೋದು. ಆ ಇಬ್ಬರಲ್ಲಿ ಯಾರೋ ಒಬ್ಬ ಲವರ್ ಇರ್ತಾನೆ, ಅವನು ಇಲ್ಲ ನಾನು ಲವ್ ಮಾಡ್ತೀನಿ ನೀವು ಫ್ರೆಂಡ್ನ ಅಂತ ಹೇಳೋದು. ಸೊ ಇದನ್ನೇ ಹಾಡು ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಯಾವಾಗಲೂ ಹಾಡು ಅಂತ ಕೂತ್ರೆ ಎಲ್ಲರ ಬಾಯಲ್ಲೂ ಈಸಿಯಾಗಿ ಬರಬೇಕು ಆ ಥರ ಪದಗಳನ್ನ ಹುಡುಕ್ತೀನಿ. ಆಮೇಲೆ ಅದರಲ್ಲಿ ಏನು ಹೇಳ್ತಾರೆ, ಹಾನೆಸ್ಟಿ ಇರಬೇಕು, ನೈಜತೆ ಇರಬೇಕು. ಆವಾಗ ಎಲ್ರಿಗೂ ಇಷ್ಟ ಆಗುತ್ತೆ. ಅಲ್ಲ, ನಿಮ್ಮೂರಿಗೆ ಬಂದಿದ್ದೀವಿ. ಹೌದು, ನೀವು ಇಲ್ಲೇ ಆನೇಕಲ್ಲಲ್ಲೇ ಓದಿದ್ದು ಅಂತ ಗೊತ್ತಾಯಿತು. ಅಂದರೆ ನಿಮ್ದು ಯಾವುದಾದ್ರು ಇತ್ತ ಆ ಥರ ಸ್ಕೂಲಲ್ಲಿ? ಹೈಸ್ಕೂಲಲ್ಲಿ ಇಲ್ಲ. ಹೈಸ್ಕೂಲಲ್ಲಿ ನಮ್ಮ ಮಾಸ್ಟರ್ಗಳು ತುಂಬ ಸ್ಟ್ರಿಕ್ಟು. ಸೊ ಹಂಗಾಗಿ ನಮಗೆ ಸ್ಪೋರ್ಟ್ಸು ಮೇಲೆ ತುಂಬ ಹುಚ್ಚಿತ್ತು. ಆ ಥರ ಹೈಸ್ಕೂಲಲ್ಲಿ ಇರಲಿಲ್ಲ. ಕಾಲೇಜಿಗೆ ಬಂದಮೇಲೆ ಎಲ್ಲ ಶುರುವಾಯಿತು. ಅಲ್ಲ, ಇನ್ನೊಂದು ಈ ನಿಮ್ಮನ್ನು ಅಂದರೆ ನಿಮ್ಮ ಇಲ್ಲಿ ಊರಲ್ಲಿ ಕರಿಯ ಈ ಥರ ಇದ್ದಾನೆ ಅಂದರೆ ಯಾರು ಕೂಡ ಹೀರೋ ಆಗ್ತಾನೆ ಅನ್ನೋ ಒಂದು ಇಮ್ಯಾಜಿನೇಷನ್ ನನಗೇ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಹೀರೋ ಆಗ್ತೀನಿ ಅಂತಲೂ ಇರಲಿಲ್ಲ. ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾನೆ ಅಂತಲೂ ಇರಲಿಲ್ಲ. ಕಲೆ ಅನ್ನೋದು ನಮ್ಮ ಮನೆ ತನಕ ಆಗಿ ಬಂದಿತ್ತು. ಅದು ಹಂಗೆ ಹೇಳ್ಕೊಂಬಂದ್ಬಿಡ್ತು ನಮ್ಮನ್ನು. ಸರಿ, ಆಮೇಲೆ ಒಂದೇ ಅಂದ್ಕೊಂಡಿದ್ದು, ಏನೋ ಈ ಸಿನಿಮಾ ಆ್ಯಕ್ಟಿಂಗು ಅಂತ ಬಂದುಬಿಟ್ಟಿದ್ದೀನಿ,
ಏನಾನ ಒಂದು ಅಚೀವ್ ಮಾಡಿಬಿಟ್ಟೇ ಹೋಗ್ಬೇಕು, ಅಚೀವ್ ಮಾಡಿದರೆ ವಾಪಸ್ ಹೋಗಬಾರ್ದು ಅಂತ ಫಸ್ಟು ಅಚೀವ್ಮೆಂಟಿಗೆ ನಿಂತ್ಕೊಂಡೆ. ಆ ಅಚೀವ್ಮೆಂಟಿಗೆ ಪ್ರಿಪೇರ್ ಆಗ್ತಾ 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 ಹಂಗೆ ಸಣ್ಣ ಸಣ್ಣ ಅವಕಾಶಗಳನ್ನ ಪಡ್ಕೋತಾ ಬಂದೆ ಸೀರಿಯಲ್ಲು, ಸಿನಿಮಾಗಳಲ್ಲಿ. ಆಮೇಲೆ ಏನಾಯಿತು, ಸಿನಿಮಾ ಅನ್ನೋದು ನನ್ನ ಕಂಪ್ಲೀಟ್ ಜೀವನ ಆಗೋಯ್ತು. ಸಿನಿಮಾ ನನಗೆ ಎಲ್ಲವನ್ನೂ ಕೊಡ್ತು. ಸಿನಿಮಾ ನನಗೆ ಏನನ್ನೂ ಬಿಡಲಿಲ್ಲ. ಈ ದುನಿಯಾ ಅಂತ ಒಂದು ಸಿನಿಮಾ ಆದಮೇಲೆ ಎಲ್ಲ ಕೊಡ್ತು. ನನ್ನ ಪ್ರತಿಯೊಂದು ಅವಮಾನ, ನೋವು, ಸನ್ಮಾನ ಎಲ್ಲವನ್ನೂ ಸಿನಿಮಾಯಿಂದ ಬಂತು. ಬಟ್ ಸಿನಿಮಾ ನನಗೇನು ಮಾಡಲಿಲ್ಲ. ನಾನಿರೋವರೆಗೂ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಸಿನಿಮಾ ಒಂದೇ. ಆದರೆ ಇಷ್ಟು ವರ್ಷದ ಜರ್ನಿಲಿ ಏನೆಲ್ಲ ನಡೀತಲ್ಲ ಅದ್ಯಾವುದೂ ಲೆಕ್ಕಕ್ಕಿಲ್ಲ. ಈಗ ಲೆಕ್ಕಕ್ಕೆ ಒಂದೇ ಇದೆ, ಸಲಗ. ಆ ಸಲಗಾನೇ ನನ್ನ ಫಸ್ಟು ಡೈರೆಕ್ಷನ್ ಸಿನಿಮಾ. ಸೊ ಹಂಗಾಗಿ ನಾನು ಈ ಇಂಟರ್ವ್ಯೂನ ನಾನು ಸುತ್ತಮುತ್ತ ನನ್ನ ಬೆಳೆದ ಜಾಗದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೆ ಇವತ್ತು ಊರಿಗೆ ಹೋಗೋಣ ಅಂತ ಕರ್ಕೊಂಡ್ಬಂದಿದ್ದು. ಓಕೆ, ಕೊನೆಗೂ ನಮಗೆ ನೀವು ಸರ್ಪ್ರೈಸ್ ಏನು ಅಂತ ಗೊತ್ತಾಯಿತು ಸರ್. ಇನ್ನೊಂದು ಹೌದು, ನಿಮ್ಮ ಆಶಯ ನಿಜಾನೇ ಒಳ್ಳೆಯದು. ಅಂದರೆ ಮೂಲ ಬೇರುಗಳು ಊರಲ್ಲಿ, ನನ್ನ ನೆಲದಲ್ಲಿ ನನಗೆ ಬದುಕೊಟ್ಟಿದ್ದು ಜಾಗ ಅಂತ ನಾನೆಲ್ಲ ಆ್ಯಕ್ಚುಲಿ ಕೇಳ್ಪಟ್ಟೆ ನಿಮ್ಮ ರಿಲೇಷನಲ್ಲಿ. ನಿಮಗೆ ಈಗ ಏನು ಇಲ್ಲಿ ಹಾಡಿದ್ರಿ, ಬೆಳೆದ್ರಿ, ಸ್ಕೂಲಿಂಗ್ ಮಾಡಿದ್ರಿ, ಮತ್ತು ನಿಮ್ಮ ಪ್ರತಿಭೆನ ಗುರುತಿಸಿದ್ರು, ನಮ್ಮ ಕಲೆ ಬಂತು, ನಮ್ಮ ಕುಟುಂಬ ಅಷ್ಟು ಸಪೋರ್ಟ್ ಮಾಡ್ತು ಅಂತ ಹೇಳ್ತಿದ್ರಿ. ಅದೇ ಥರ ದುನಿಯಾ ಸಿನಿಮಾ ಮಾಡೋ ಟೈಮ್ಗೆ ನಿಮ್ಮ ದೊಡ್ಡಪ್ಪ ಅವರು ತುಂಬ ದೊಡ್ಡ ಅದೊಂದು ಟರ್ನಿಂಗ್ ಪಾಯಿಂಟು, ಸಿನಿಮಾ ಮಾಡೋದಕ್ಕೂ ಅದೊಂದು ಪ್ಲಸ್ ಪಾಯಿಂಟು ಹೌದು ಅಂತ ಕೇಳ್ಪಟ್ವಿ. ಹೌದು. ಆ್ಯಕ್ಚುಲಿ ನೀವು ದುನಿಯಾ ಸಿನಿಮಾ ಮಾಡಿದ್ದು ಹೇಗೆ ಸರ್? ದುನಿಯಾ ಸಿನಿಮಾ ನಮ್ಮ ತಾತಂದು ಸ್ವಲ್ಪ ಆಸ್ತಿ ಇತ್ತಿಲ್ಲಿ, ಅದನ್ನು ನಮ್ಮ ದೊಡ್ಡಪ್ಪ ಕಾಪಾಡ್ಕೊಂಬಂದಿದ್ರು. ಹಾಳು ಮಾಡಿದಿರ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಆ ಆಸ್ತಿನ ಹಾಳು ಮಾಡಲಿಲ್ಲ. ಅವ್ರ ಅಣ್ಣ ತಮ್ಮಂದರು ಅಕ್ಕ ತಂಗಿರು 10 ಜನ. ಸೊ ಅಷ್ಟು ಜನಕ್ಕೂ ಅದನ್ನು ಕಾಪಾಡ್ಕೊಂಬಂದು ಹಂಗೆ ಇಟ್ಟಿದ್ರು ನಮ್ಮ ದೊಡ್ಡಪ್ಪ. ಅದು ಒಂದು ದಿವಸ ಎಲ್ಲ ಅಕ್ವೇರ್ ಆಯಿತು. ಅದ್ರಲ್ಲಿ ಬಂದಿದ್ದು ಸ್ವಲ್ಪ ದುಡ್ಡನ್ನ ತೆಗೆದು ದುನಿಯಾ ಸಿನಿಮಾ ಮೇಲೆ ಹಾಕಿದ್ವಿ. ಅದಾದಮೇಲೆ ಸಿದ್ದರಾಜು ಬಂದರು, ಅವ್ರು ಅದಕ್ಕೆ ಜಾಯಿನ್ ಆದರು. ಸೊ ಹಂಗೆ 80 ಲೋಕೇಶ್ ಅಂತ ಬಂದರು, ಅವ್ರು ಜಾಯಿನ್ ಆದರು. ಸೊ ಹಾಗಾಗಿ ಮೊದಲನೇ ಹೋಗಿದ್ದೇನೆ ನಮ್ಮ ತಾತನ ಮನೆಯದು ದುನಿಯಾ ಹೋಗಿದ್ದು. ಏನು ನಮ್ಮ ತಾತನ ಆಸ್ತಿ ಇತ್ತು ಅದನ್ನು ನಮ್ಮ ದೊಡ್ಡಪ್ಪ ಕಾಪಾಡಿಕೊಟ್ರು. ಸೊ ಹಂಗಾಗಿ ನನಗೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ತುಂಬ ಇಷ್ಟ. ಯಾಕೆಂದರೆ ಇವತ್ತು ಅಣ್ಣ ತಮ್ಮ ಅಂದ್ರೇ ಫಸ್ಟು ಬರೋದೇ ಆಸ್ತಿ ಗಲಾಟೆ. ಎಲ್ಲರ ಮನೆಯಲ್ಲೂ ಇದೆ. ಈಗ ಒಂದು 70% ಮನೇಲಿದೆ, ಒಂದು 30% ಮನೇಲಿಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಹಂಗಿಲ್ಲ. ನಮ್ಮ ಅಣ್ಣ ತಮ್ಮಂದರು, ನಮ್ಮ ದೊಡ್ಡಪ್ಪ ಇಡೀ ಜೀವನಾನ ಅದಕ್ಕೆ ಮುಡುಪಾಗಿಟ್ಟು ನಮ್ಮ ತಂದೆ ಅವ್ರ ತಮ್ಮದಿರನ್ನೆಲ್ಲ ಸಾಕಿ ಮದುವೆ ಮಾಡಿ ಆ ಜಾಗನ ಏನಿತ್ತು ಆ ಜಾಗನ ತೊಗೊಳ್ರಪ್ಪ ನಿಮ್ಮ ಭಾಗ ಅಂತ ಕೊಟ್ಬಿಟ್ರು. ನನಗೆ ಅದೊಂದು ಖುಷಿ. ನಮ್ಮ ದೊಡ್ಡಪ್ಪನೆಲ್ಲ ಉಳಿಸ್ತೇ ಹೋಗಿದ್ರೆ ನಮ್ಗೆ ಅದು ಇವತ್ತು ನಾನು ದುನಿಯಾನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ದುನಿಯಾಗೆ ದ ಓಪನಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಬಂದಿದ್ದೆ ನಮ್ಮ ತಾತನ ಜಾಗ ಅದು. ಅಂದರೆ ನಮ್ಮ ತಾತ ಅವಾಗೆಲ್ಲ ತೀರಾ ಬಡವರಲ್ಲ, ಈ ಊರಿಂದ ಊರಿಗೆ, ತೋಟದಿಂದ ತೋಟಕ್ಕೆ ಅವಾಗೆಲ್ಲ ಪೆಸ್ಟಿಸೈಡ್ಸ್ ಅಂದರೆ ಪಾಲಿಡಾಲ್, ಅದನ್ನು ಹೊಡೆಯೋರು. ಹೆಗ್ಲಿಗೆ ಹಾಕ್ಕೊಂಡೋಗಿ ಪಾಲಿಡೈಲ್ ಡಬ್ಬನ ಪಾಲಿಡೈಲ್ ಹೊಡೆದು ದುಡ್ಡು ಇಸ್ಕೊಂಡು ಸಂಪಾದನೆ ಮಾಡಿ ತೊಗೊಂಡಿದ್ದ ಜಾಗ ಅದು. ಲೆಕ್ಕ ಹಾಕ್ಕೊಳ್ಳಿ ಹೆಂಗಿರುತ್ತೆ ಅಂತ. ಪಾಲಿಡೈಲ್ ಹೊಡೆಯೋದು ಅದು ಅವಾಗ ಅದೇ ಇದ್ದಿದ್ದು ನಮಗೆ ತೋಟಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾಯಿದ್ದು. ಅದನ್ನು ಹೊಡೆದು ನಮ್ಮನ್ನೆಲ್ಲ ಸಾಕಿದ್ದು ನಮ್ಮ ದೊಡ್ಡಪ್ಪ ಅವರೆಲ್ಲ. ಇದ್ದಿದ್ದೇ ಕಡಿಮೆ ಜಾಗನೇ ಸಖತ್ ವರ್ಕ್ ಮಾಡಿ ಉಳಿಸ್ಕೊಂಡ್ರು, ಹಾಳು ಮಾಡಲಿಲ್ಲ ಯಾರು. ಈ ಸಲಗ ಫಿಲ್ಮಲ್ಲಿ ಈಗ ಸೂರ್ಯಣ್ಣ ಸಾಂಗು ಸೂಪರ್ ಡೂಪರ್ ಹಿಟ್ ಆಗಿದೆ. ನಂಗೆ ಒಂದು ಡೌಟು, ಇದನ್ನು ದುನಿಯಾ ಸೂರ್ಯ ಅವ್ರ ಮೇಲೆ ಬರೆದ್ರ ಹಾಡು? ಇಲ್ಲಪ್ಪ. ಅಲ್ಲ, ಸಿನಿಮಾ ಮಾಡಿಲ್ಲ ಅಂತ ಏನಾದರೂ ಕೋಪಾಗಿ? ಇಲ್ಲ 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 ಆ ಥರ ಏನಿಲ್ಲ. ಈ ಸಿನಿಮಾ ಅಂದಾಗ ಈ ಪಾತ್ರಗಳು ಬರಿತಾ ಹೋಗ್ತೀವಿ. ಬರೆದಾಗ ಕೆಲವು ತುಂಬ ಎಲ್ರಿಗೂ ಯಾವಾಗಲೂ ಇಷ್ಟ ಆಗುವಂಥ ಪದಗಳು ಕೆಲವು ಇರ್ತವೆ. ಅದು ಆವಾಗಲೇ ಮಾತಾಡೋಣಲ್ಲ, ಹಂಗೆ ಕೆಲವು ಫೋಕ್ ಸ್ಟೈಲಲ್ಲಿ ಸಿಗ್ತವೆ. ಅದರಲ್ಲಿ ಸೂರ್ಯಣ್ಣ ಮತ್ತು ಎಣ್ಣೆ ಹೊಡೆಯೋದು ಅದು ತುಂಬ ನನಗೆ ಬರಿತಾ ಖುಷಿ ಅನ್ನಿಸ್ತು. ಸೊ ಅದಕ್ಕೆ ಬರದೆ ಹೊರತು ಸೂರ್ಯ ಮೇಲೆ ಬರೀಲಿಲ್ಲ ಅದನ್ನು. ಯಾಕೆಂದರೆ ಸುಮಾರು ಜನ ಅಂದ್ಕೊಂಡಿದ್ದಾರೆ ದುನಿಯಾ ಸೂರ್ಯ ಅವ್ರ ಬಗ್ಗೆ ದುನಿಯಾ ವಿಜಯ್ ಅವರು ಈ ಥರ ಹಾಡು ಬರೆದ್ಬಿಟ್ಟಿದ್ದಾರೆ ಎಲ್ಲ ಕೇಳ್ತಿದ್ದಾರೆ ಅಂತ. ಇಲ್ಲ, ಸೂರ್ಯ ಮೇಲಲ್ಲ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಬರೀ ಡೈರೆಕ್ಷನ್ ಅಲ್ಲ, ಪೆನ್ನು ಕೂಡ ಹಿಡಿದಿದ್ದಾರೆ, ತೋರಿಸಿದ್ದಾರೆ. ಆಲ್ರೆಡಿ ನೀವು ಬರೀತೀರಾ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಈ ಸಿನಿಮಾದಲ್ಲಿ ವಿಶೇಷವಾಗಿ ಎಲ್ಲ ಹಾಡುಗಳಲ್ಲೂ ನಿಮ್ಮ ಸಾಲಿದೆಯಂತೆ, ಹೌದಾ? ಹೌದು, ಆಲ್ಮೋಸ್ಟ್ ಎಲ್ಲ ಹಾಡುಗಳಲ್ಲೂ ಓಪನಿಂಗ್ ಸಾಲು ನಾನೇ ಬರೆದಿರೋದು, ಎಲ್ಲ ಸಾಂಗ್ಸನ್ನು.
ಅಂದರೆ ಒಬ್ಬ ಡೈರೆಕ್ಟರ್ ಕತೆಗೆ ಡೈರೆಕ್ಟ್ರಿಗೆ ಕತೆ ಗೊತ್ತಿರೋದ್ರಿಂದ ಸೊ ಟೇಕ್ ಆಫ್ ಇದರಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಉದಾಹರಣೆಗೆ ಸಂಜನಾ ಸಾಂಗ್ ಆಗ್ಬೋದು, ಆಮೇಲೆ ಸೂರ್ಯಣ್ಣ ಸಾಂಗ್ ಆಗ್ಬೋದು, ಅದೆಲ್ಲ ಕತೆ ಒಳಗಡೆ ಬರೋದ್ರಿಂದ ಅವು ಕೇಳಿಸ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ. ಆಮೇಲೆ ಸಿನಿಮಾ ಒಳಗಡೆ ಬಂದಾಗ್ಲೂ ಕತೆಗೋಸ್ಕರನೇ ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಔಟ್ ಆಫ್ ದ ಬಾಕ್ಸ್ ಏನೂ ಮಾಡಿಲ್ಲ ಇಲ್ಲಿ, ಎಲ್ಲದಕ್ಕೂ ನಾನೇ ಸಾಲ್ಗಳು ಬರೆದಿರೋದು. ನಿಮ್ಮ ಲೈಫಲ್ಲಿ ಒಂದು ತುಂಬ ದೊಡ್ಡ ಸೌಂಡು ಸಲಗದು, ಸಡನ್ ಸೈಲೆಂಟು, ಮತ್ತೆ ಸೌಂಡು, ಮತ್ತೆ ಏನೋ ಒಂದು ಸಡನ್ ಸೈಲೆಂಟು, ತುಂಬ ದಿನ ಗ್ಯಾಪು, ಕುಸ್ತಿ ಅಂತ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ. ಹಾಗೆ ರಪಕ್ ಅಂತ ಒಂದು ಚೇಂಜ್ ಅವರು ಸಲಗ ಬರುತ್ತೆ. ಹೌದು. ಯಾಕೆ ಆ ಚೇಂಜ್ ಅವರು? ಅಂದರೆ ಸಲಗ ಬರೋ ಟೈಮ್ ಆಗಿದೆ ಅಷ್ಟೇ. ಈಗ ಕುಸ್ತಿ ಬರೋ ಟೈಮ್ ಕುಸ್ತಿ ಬರುತ್ತೆ, ಈಗ ಸಲಗ ಬರೋ ಟೈಮು. ಸೊ ಹಂಗಾಗಿ ಸಲಗ ಬರ್ತಾ ಇದೆ. ಅದು ಯಾಕೆ ಏನು ಅನ್ನೋದನ್ನು ಆಮೇಲೆ ಹೇಳೋಣ ಅದನ್ನು. ಅದೇ ಯಾಕೆಂದರೆ ತುಂಬ ಜನಕ್ಕೆ ಕುಸ್ತಿ ಇದೊಂದು ಟೀಸರ್ ಬಿಟ್ರಲ್ಲ. ಹೌದೌದು, ತುಂಬ ದೊಡ್ಡ ಮಟ್ಟದಲ್ಲಿ ಟಾಕ್ ಆಯ್ತದು. ಹೌದು. ಆಗೇನೋ ಕೆಲವು ಅಡಚಣೆಗಳಾಯಿತು, ಅದನ್ನ ಮಾಡಲಿಲ್ಲ. ಬಟ್ ಅದನ್ನು ಮಾಡಲೇಬೇಕು, ನನಗೆ ಆಗ್ಬರೋದು ಕುಸ್ತಿ ಮಾಡೇ ಮಾಡ್ತೀರಾ? ಮಾಡೇ ಮಾಡ್ತೀವಿ. ಇವ್ರು ದುಡ್ದಿದ್ದು ಇವ್ರ ಸಂಪಾದನೆಯಲ್ಲೇ ನಾವೆಲ್ಲ ದುನಿಯಾ ಮಾಡೋಕ್ಕಾಗಿ ನಾವೇನೋ ಕೆಲಸ ಮಾಡ್ತಾನೆ ಇರ್ಬೇಕು. ನಾವು ಇಲ್ಲಿ ನಿಯತ್ತಾಗಿದ್ರೇ ಮನುಷ್ಯ ತುಂಬ ವರ್ಷ ಬದುಕಕ್ಕೆ ಸಾಧ್ಯ. ಅದು ಒಂದು ಹೊಸ ಜೀವನ ಶುರು ಮಾಡಿದ್ದೀನಿ. ಇದ್ದಿದ್ದು ಬದುಕೆ ಬೇರೆ, ಏನು ನಡಿಬೇಕೋ ಅದು ನಡೆಯುತ್ತೆ. ಓವರ್ ಕಾನ್ಫಿಡೆನ್ಸ್ ಆಗಲಿ ನಾನು ಇಟ್ಕೊಂಡು ಬದುಕೋದು ಇಲ್ಲ.